ಜೀವಂತ ಇದ್ದಾನೆ. ಮಿಸ್ಟರ್ ಕವಿಗಳೇ, ನಾನು ಬಯಸಿದ ಗಂಡು ಕೈ ಜಾರಿ ಹೋದಾಗ ಬೇರೆ ಗಂಡನ ಬಯಸೋದಾಗಲಿ ತಪ್ಪೇಳಿದರೆ ತಪ್ಪೇಳಿದೆ. ಸರೋಜ, ನಾವು ಬಯಸಿದ ಭಾಗ್ಯ ಸಿಕ್ಕರೆ ಪ್ರಪಂಚದಲ್ಲ ಎಲ್ಲಾ ಮಾನವರು ಕೈಲಾಸ ಕಂಡು ಬರುವುದಿತ್ತು. ಈ ಸೃಷ್ಟಿಯ ನಿಯಮದಂತೆ ನಡೆಯುವುದು ಈ ಜಗದ ನಿಯಮ. ಆ ಸೃಷ್ಟಿಕರ್ತನೇ ನನ್ನ ಹಣೆ ಬರದಲ್ಲಿ ಈ ರೀತಿ ಬರೆದಿರುವಾಗ ಅದು ತಪ್ಪು ಹೇಗೆ ಆಗುತ್ತದೆ? ಹೇಗೆ ಆಗುತ್ತೆ? ಏ ಹುಚ್ಚು ಎಣ್ಣೆ, ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುವ ಪತಿಗೆ ಸತಿಯಾಗದೆ ಕಂಡವರ ಕಾಮುಕದ ಮಂಚದ ರತಿಗೆ ಸುಖ ನೀಡುವವಳಿಗೆ ತಿಳುವಳಿಕೆ ಪಾಠ ಹೇಳಲು ನಾನು ಸಮರ್ಥನಲ್ಲ. ನೋಡಿ ಕವಿಗಳೇ, ಅಂದು ನಾನು ನಿಮ್ಮನ್ನು ಬಯಸಿ ಬಂದಾಗ ನೀವು ನನ್ನನ್ನು ಕರೆದುಕೊಳ್ಳಲಿಲ್ಲ. ಅದಕ್ಕೋಸ್ಕರ ನಾನು ಈಗ ಕಾಲು ಜಾರಿದ ಹೆಣ್ಣು ಆಗಿದ್ದೇನೆ. ಅಷ್ಟೇ ಅಲ್ಲ, ಅದೇ ಸೇಡನ್ನು ಇಟ್ಟುಕೊಂಡು ನಿಮ್ಮ ತಮ್ಮನ ಹೆಂಡತಿಯಾಗಿ ಮನೆಗೆ ಬಂದಿದ್ದೇನೆ. ನಾನು ಸೇಡು ತೀರಿಸಿಕೊಳ್ಳಲು. ಸರೋಜ, ಕಳೆದು ಹೋದ ಹೊತ್ತು ಹೆಣ್ಣು ಕಳಕೊಂಡ ಶೀಲ ಮರಳಿ ಸಿಗಲು ಸಾಧ್ಯವಿಲ್ಲ. ನನ್ನನ್ನು ನಿನ್ನನ್ನು ಒಂದು ಮಾಡುವ ಭಾಗ್ಯ ಆ ದೇವರೇ ಬರೆದಿಲ್ಲ ಅಂದ ಮೇಲೆ ತಲೆ ಕೆಡಿಸಿಕೊಳ್ಳೋ ಹವ್ಯಾಸ ಬೆಟ್ಟು ಬಿಡ. ನೋಡಿ, ನಾನೀಗ ಒಬ್ಬ ಗಂಡಸನ ತೋಳ ತಕ್ಕೆಯಲ್ಲಿ ನಲಿತಾ ಇದ್ದೇನೆ ಅಂತ ನೀವು ಈ ರೀತಿ ಮಾತನಾಡ್ತಾ ಇದ್ದಿರಲ್ಲ. ನೋಡಿ, ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದೇನೆ. ಒಂದೇ ಒಂದು ಸಾರಿ ನನ್ನನ್ನು ಅಪ್ಪಿಕೊಳ್ಳಿ, ನನ್ನೊಂದಿಗೆ ಕೂಡಿ ಹಾಡಿ ಬಾ. ಸಾಕು ಮಾಡು ನಿನ್ನ ಹೇಸಿ ನುಡಿಗಳನ್ನು. ತಮ್ಮನ ಹೆಂಡತಿ ಅಂದರೆ ಒಡ ಹುಟ್ಟಿದ ತಂಗಿಯ ಸಮಾನ. ಇನ್ನೊಮ್ಮೆ ಇಂಥ ಕೆಟ್ಟ ಆಲೋಚನೆ ಮಾಡಿದರೆ ನಿನ್ನ ಕೈ ಕಾಲು ಮುರಿದು ಸತ್ತವರಂತೆ ಮಾಡುತ್ತೇನೆ. ಎಚ್ಚರ ಹೇಳುವ ಹುಚ್ಚು ಕವಿಗಳೇ. ನೋಡಿ, ಸರ್ಪಕ್ಕೆ ಕಲ್ಲು ಹೊಗೆದು ನಂತರ ಬಿಡು ಅಂತ ಹೇಳ್ತಾ ಇದ್ರಲ್ಲ, ಅದು ಒಗಿಸ್ಕೊಂಡದ್ದು ವಿಷವನ್ನು ಬಿಡದೆ ಬಿಡೋದಿಲ್ಲ ಎಂದಿಗೂ. ದೂರ ಸರಿ ಚಾಂಡಾಳಿ, ಕಾಮದ ಆಮೇಲೆ ಹುಚ್ಚಿಯಂತೆ ವರ್ತಿಸಬೇಡ. ನಿನ್ನ ಬಣ್ಣದ ಗುಣಗಳಿಗೆ ಮರಳಾಗಿ ನಿನ್ನವನಾಗುತ್ತಾನೆಂದು ತಿಳಿದರೆ ಅದು ನಿನ್ನ ತಪ್ಪು. ಬೇಕಾದರೆ ನನ್ನ ಮಾನಕ್ಕೆ ಧಕ್ಕೆ ಬರಬಹುದಾದರೆ ನಾನೇ ಈ ಮನೆ ಬಿಟ್ಟು ಹೊರಟು ಹೋಗುತ್ತೇನೆ. ಸರೋಜಾ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಈ ಮನೆಯ ಗೌರವಕ್ಕಾದರೂ ಬೇರೆ ಗಂಡಸವರ ಸಹವಾಸ ಬಿಟ್ಟು ಬಿಡುತ್ತಾಯಿ. ಮಾವ, ದಯವಿಟ್ಟು ನಾನು ಮಾಡಿದ್ದು ತಪ್ಪಾಯ್ತು, ನನ್ನ ಕ್ಷಮಿಸಿ ಬಿಡಿ ಮಾವ.